ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬರುತ್ತೆ. ಎಲ್ಲರೂ ಹೇಗಿದ್ರೆ ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತೇನೊಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದ್ರೆ ತುಂಬಾ ಜನ ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಿದ್ರು. ಅದೇನಂತ ಅಂದ್ರೆ, ಭರತ್ ಈಗ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಎಷ್ಟೋ ವರ್ಷಗಳಾಯ್ತು, ಮುಂಚೆ ಸಖತ್ತಾಗಿ ವ್ಯೂಸ್ ಬರ್ತಿತ್ತು, 20-30 ಸಾವಿರ ವ್ಯೂಸ್ ಬರ್ತಿತ್ತು ಒಂದು ವಿಡಿಯೋಗೆ. ಆದ್ರೆ ಈಗ 100 ಮೇಲೂ ವ್ಯೂಸ್ ಹೋಗ್ತಿಲ್ಲ. ಏನ್ ಭರತ್ ಮಾಡೋದು, ಏನ್ ಕಾರಣ ಇದರಿಗೆ ಅಂತ ತುಂಬಾ ಜನ ಈ ರೀತಿ ಕೇಳ್ತಾ ಇರುವಂತದ್ದು. ಇದ್ರಿಗೆಲ್ಲ ಕಾರಣ ಇರೋದು 5 ತಪ್ಪು. ಆ 5 ತಪ್ಪಿನಲ್ಲಿ ಒಂದು ತಪ್ಪು ಮಾಡಿದ್ರೆ ನಿಮ್ಮೊಂದು ಚಾನಲ್ ಸ್ಲೋ ಅಂದ್ರೆ ನಿಧಾನಕ್ಕೆ ಬಿದೋಗುತ್ತೆ. ಅದೇನೇನು ತಪ್ಪು ಅಂತ ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ತಪ್ಪೆಲ್ಲ ನೀವು ಮಾಡಕ್ಕೆ ಹೋಗ್ಲೇಬೇಡಿ, ಮೈಂಡ್ ಇಟ್ಕೊಳ್ಳಿ. ಇದನ್ನ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಲಿ, ಯೂಟ್ಯೂಬರ್ ಆಗಲಿ, ಈ ವಿಡಿಯೋ ಅವ್ರಿಗೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 1 ಸೆಕೆಂಡ್ ಸ್ಕಿಪ್ ಮಾಡ್ತಾರೆ, ಪೂರ್ತಿ ನೋಡ್ರಿ, ವಿಡಿಯೋ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಈ ವಿಡಿಯೋ ನೋಡ್ತಿರೋ ಲೈಕ್ ಕೊಟ್ಟಿಲ್ಲ ನೋಡ್ರಿ, ಲೈಕ್ ಕೊಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲ ಕೂಡ ಕ್ಲಿಕ್ ಮಾಡಿ. ಇದು ಒಳ್ಳೆ ಕಾಂಟೆಂಟ್ ಆಗಲಿ ಅಥವಾ ಒಳ್ಳೆ ವಿಡಿಯೋಸ್ ಆಗಲಿ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತಡ ಮಾಡಿದೆ ನಮ್ಮ ಒಂದು ಟಾಪಿಕ್ ಈಗ ಶುರು ಮಾಡೋಣ. ಮೊದಲನೇ ತಪ್ಪು ನೋಡ್ಕೊಳ್ಳೋಣ. ಮೊದಲನೇ ತಪ್ಪು ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಈ ತಪ್ಪು ಬಂದ್ಬಿಟ್ಟು ಇಗ್ನೋರಿಂಗ್ ಆಡಿಯನ್ಸ್ ಅಂಡ್ ಟ್ಯಾಕ್ಟಿಕ್ಸ್. ಅದೇನಂತ ಅಂದ್ರೆ, ಈಗ ಸಪೋಸ್ ಒಂದು ವಿಡಿಯೋ ಸಖತ್ ವೈರಲ್ ಆಗಿರುತ್ತೆ, ಆ ಒಂದು ಪರ್ಟಿಕ್ಯುಲರ್ ವಿಡಿಯೋ ಒಂದು ಕಾಂಟೆಂಟ್ ಬಗ್ಗೆ ಏನೋ ಮಾಡಿರ್ತೀರಾ, ತುಂಬಾ ಜನ ಏನಂತ ಅಂದ್ರೆ ಅನಲಾಕ್ಟಿಕ್ಸ್ ನೋಡಕ್ಕೆ ಹೋಗೋದಿಲ್ಲ. ಆಕ್ಚುಲಿ ಯೂಟ್ಯೂಬರ್ ತಂದಿರೋದು ಅನಲಾಕ್ಟಿಕ್ಸ್, ಅದು ತುಂಬಾ ಇಂಪಾರ್ಟೆಂಟ್. ಅದು ಯೂಟ್ಯೂಬರ್ ಗೊತ್ತಿತ್ತು, ಕ್ರಿಯೇಟರ್ಸ್ಗೆಲ್ಲ ತುಂಬಾ ಅನಲಾಕ್ಟಿಕ್ಸ್ ಇಂಪಾರ್ಟೆಂಟ್ ಆಗತ್ತಂತ. ಹೌದು, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಆಡಿಯನ್ಸ್ ಅನಲಾಕ್ಟಿಕ್ಸ್ ಅಂತೂ ನೀವು ನೋಡ್ಲೇಬೇಕದು. ಎಂತಕ್ಕಂತ ಅಂದ್ರೆ, ಈಗ ಸಪೋಸ್ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಚೆನ್ನಾಗಿ ವೈರಲ್ ಆಗಿದೆಯಲ್ಲ, ಇಂತಕ್ಕಾಗಿದೆ, ಇಂತಕ್ ಟಾಪಿಕ್ ಇಷ್ಟಪಡ್ತಿದ್ರೆ, ಯಾವ್ದಾರ ಟಾಪಿಕ್ ನೋಡ್ಬೇಕಂತ ಇದ್ರೆ ಆಡಿಯನ್ಸ್ ಅಂತ ತಿಳ್ಕೊಳಕ್ಕೆ ಆಡಿಯನ್ಸ್ ಅನಲಾಕ್ಟಿಕ್ಸ್ ಇದೆ. ಅವಾಗ ಅದ್ರ ಬಗ್ಗೆ ಕಾಂಟೆಂಟ್ ಮಾಡಿದ್ರೆ ವೈರಲ್ ಆಗ್ತಾ ಹೋಗ್ತಾ ಇರುತ್ತೆ, ವಿಡಿಯೋ ಗ್ರೋತ್ ಆಗತ್ತೆ. ನೋಡಿಲ್ಲ ಅಂತ ಅಂದ್ರೆ ಹೆಂಗೋ ವಿಡಿಯೋ ವೈರಲ್ ಆಗ್ತಿಲ್ಲ ಬಿಡು, ಇದೆ ಅಂತ ನೋಡೋದು ಅಂತ ಕೇರ್ಲೆಸ್ ಮಾಡ್ಬಿಟ್ರೆ ನಿಮ್ಮ ಒಂದು ಚಾನಲ್ ನಿಧಾನಕ್ಕೆ ಬಿದ್ದೋಗ್ಬಿಡುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಇದೈತಲ್ಲ ಆಡಿಯನ್ಸ್ ಅಂಡ್ ಲ್ಯಾಕ್ಟಿಕ್ಸ್ ನೋಡ್ಲೇಬೇಕು ನೀವು. ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಆಡಿಯನ್ಸ್ ಅಂಡ್ ಲ್ಯಾಕ್ಟಿಕ್ಸ್ ಮೈಂಡಲ್ಲಿ ಇಟ್ಕೊಳ್ಳಿ. ಯಾವತ್ತಿದ್ರು ಯಾವುದೇ ಒಂದು ವೈರಲ್ ವಿಡಿಯೋ ಆಗಲಿ, ಅದ್ರಿಗೆ ನೀವು ಅಪ್ಲೋಡ್ ಮಾಡ್ತಿರಲ್ಲ, ನೀವು ಅದ್ರಿಗೆ ಅನಲಾಕ್ಟಿಕ್ ನೋಡ್ಬೇಕು, ಆಡಿಯನ್ಸ್ ಅಂಡ್ ಲ್ಯಾಕ್ಟಿಕ್ಸ್. ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನೇನು ಇಷ್ಟಪಡ್ತಿದ್ದಾರೆ ಆಡಿಯನ್ಸ್ ಅಂತ. ಅದ್ರ ಮೇಲೆ ಕಾಂಟೆಂಟ್ ಮಾಡಿದ್ರೆ ನಿಮ್ ವಿಡಿಯೋ ಬೇಗ ವೈರಲ್ ಆಗತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ, ಯಾವತ್ತಿದ್ರು ನೀವು ಆಡಿಯನ್ಸ್ ಅನಲಾಕ್ಟಿಕ್ಸ್ ನ ನೋಡ್ತಾ ಇರಬೇಕು. ಎರಡನೇ ತಪ್ಪು ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಇನ್ಕಾನ್ಫಿಡೆಂಟ್ ಅಪ್ಲೋಡ್. ತುಂಬಾ ಜನ ಇದೇ ಮಾಡೋದು, ಇದರಿಂದಾನೇ ಇವ್ರ ಚಾನಲ್ ಡ್ರಾಪ್ ಆಗೋದು. ಇನ್ಕಾನ್ಫಿಡೆಂಟ್ ಅಪ್ಲೋಡ್ ಅಂತ ಅಂದ್ರೆ, ಈಗ ಸಪೋಸ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತೀನಿ, ನನ್ನ ಹತ್ರ 10-15 ಐಡಿಯಾಸ್ ಇರುತ್ತೆ ಮಾಡಕ್ಕೆ. ಅದೆಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟೆ. ಈಗ ನನಗೆ ಐಡಿಯಾಸ್ ಇಲ್ಲ, ಐಡಿಯಾಸ್ ಖಾಲಿ ಆಗೋಯ್ತು. ಆಮೇಲೆ ತುಂಬಾ ಸುಸ್ತಾಗ್ಬಿಟ್ಟಿದ್ದು ನಾನು ಎಲ್ಲ ವಿಡಿಯೋ ಮಾಡಿ. ಅದಕ್ಕೆ ಏನು ಕಾಂಟೆಂಟ್ ಸಿಕ್ಕಿಲ್ಲ ಅಂತ ನಾನು ಇನ್ಕಾನ್ಸ್ಟೆಂಟ್ ಆಗಿ ಯಾವಾಗೋ ನಾನು ಅಪ್ಲೋಡ್ ಮಾಡೋದು. ವಾರಕ್ಕೊಂದು ವಿಡಿಯೋ ಅಪ್ಲೋಡ್ ಮಾಡೋದು, ನೆಕ್ಸ್ಟ್ ವಾರಕ್ಕೆ 2, ವಾರಕ್ಕೆ 3, ಆಮೇಲೆ ಇನ್ನೊಂದು ವಾರ ವಿಡಿಯೋನೇ ಅಪ್ಲೋಡ್ ಮಾಡಲ್ಲ. ಒಂದ್ ದಿವಸ ನಾನು ಬೆಳಗ್ಗೆ ಅಪ್ಲೋಡ್ ಮಾಡ್ರೆ ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ, ಇನ್ನೊಂದು ನೆಕ್ಸ್ಟ್ ದಿನ ವಿಡಿಯೋ, ಆಮೇಲೆ ರಾತ್ರಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇದು ಅನ್ಕಾನ್ಸ್ಟೆಂಟ್ ಅಪ್ಲೋಡ್. ಒಂದು ದಿನ ಫಿಕ್ಸ್ ಮಾಡ್ಕೊಂಡು, ನೀವು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ನೀವು ವಿಡಿಯೋ ಅಪ್ಲೋಡ್ ಮಾಡ್ರೆ ಕಾನ್ಸಿಸ್ಟೆನ್ಸಿ ಇರುತ್ತೆ, ಇಲ್ಲಾಂದ್ರೆ ಕಾನ್ಸಿಸ್ಟೆನ್ಸಿ ಇರಲ್ಲ, ಇನ್ಕಾನ್ಸಿಸ್ಟೆನ್ಸಿ. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಇನ್ಕಾನ್ಸಿಸ್ಟೆನ್ಸಿ ನೀವು ಹೋಗ್ಬೇಡಿ. ಈ ತರ ಹೋದ್ರೆ ನಿಮ್ಮೊಂದು ಚಾನಲ್ ಬೇಗ ಬಿದ್ದೋಗ್ಬಿಡುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಆದಷ್ಟು ಕಾನ್ಸಿಸ್ಟೆಂಟ್ ಇರಿ ವಿಡಿಯೋಸ್ನಲ್ಲಿ. ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ಬೇಕು ನೀವು. ಸುಮ್ಮನೆ ನೀವು ಕಾನ್ಸಿಸ್ಟೆಂಟ್ ಇಲ್ಲ, ಇನ್ಕಾನ್ಸಿಸ್ಟೆಂಟ್ ಅಂತ ಅಂದ್ರೆ ದಯವಿಟ್ಟು ವಿಡಿಯೋ ಮಾಡಕ್ಕೆ ಹೋಗ್ಲೇಬೇಡಿ. ಮೈಂಡಲ್ಲಿ ಇಟ್ಕೊಳ್ಳಿದ್ನ, ಇಲ್ಲ ಅಂದ್ರೆ ನಿಮ್ ಚಾನಲ್ ಬಿದ್ದೋಗ್ಬಿಡುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ. ಇದೇ ತುಂಬಾ ಜನ ಮಾಡ್ತಾ ಇರೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ತರ ನೀವು ಫ್ಯೂಚರ್ ಮಾಡಕ್ ಹೋಗ್ಬೇಡಿ, ಇಲ್ಲಾಂದ್ರೆ ನಿಮ್ ಚಾನಲ್ ಬಿದ್ದೋಗುತ್ತೆ. ಮತ್ತಿನ್ನು ಮೂರನೇ ತಪ್ಪು ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಲ್ಯಾಕ್ ಆಫ್ ವಿಡಿಯೋ ಆಪ್ಟಿಮೈಸೇಷನ್. ಇದೇನಂತ ಅಂದ್ರೆ, ತುಂಬಾ ವಿಡಿಯೋಸ್ ನೋಡಿರ್ತೀನಿ ನಾನು, ಒಂದ್ ಸರಿಯಾಗಿ ಟೈಟಲ್, ಥಂಬ್ನೇಲ್, ಟ್ಯಾಗು, ಹ್ಯಾಶ್ ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ ಏನು ಸರಿಯಾಗಿ ಕೊಟ್ಟೇ ಇರಲ್ಲ ಅಂತಾನೆ ಹೇಳ್ಬೋದು. ಹೌದು, ಇದೆಲ್ಲ ಏನು ಕೊಟ್ಟಿರಲ್ಲ, ಬರೀ ಬ್ಲ್ಯಾಂಕ್ ಆಗಿ ಬಿಟ್ಬಿಟ್ಟಿರ್ತಾರೆ. ಇದು ತಪ್ಪು. ನೀವು ಯಾವಾಗ್ಲೂ, ಈಗ ಸಪೋಸ್ ನೀವು ಒಂದು ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ನೀವು ವಿಡಿಯೋಸ್ ಮಾಡಿರ್ತೀರ. ಈಗ ನಾನು ಅಪ್ಲೋಡ್ ಮಾಡ್ತೀನಿ, ಬೇರೆ ಯೂಟ್ಯೂಬರ್ಸ್ ವಿಡಿಯೋ ವೈರಲ್ ಆಗುತ್ತೆ, ಆದರೆ ನನ್ನ ವಿಡಿಯೋ ವೈರಲ್ ಆಗಲ್ಲ. ಎಷ್ಟು ಚೆನ್ನಾಗಿ ಆಪ್ಟಿಮೈಸೇಷನ್ ಮಾಡಿರ್ತೀನಿ ವಿಡಿಯೋ, ನೆಕ್ಸ್ಟ್ 1-2 ವರ್ಷ ಬಿಟ್ಟು ನೋಡಿದಾಗ ಅದು ಸಖತ್ತಾಗಿ ವೈರಲ್ ಆಗಿರುತ್ತೆ. ಯಾಕೆ ಏನಕ್ಕಂತ ಅಂದ್ರೆ, ಅದು ನಾನು ಚೆನ್ನಾಗಿ ಆಪ್ಟಿಮೈಸೇಷನ್ ಮಾಡಿದ್ದೀನಿ ವಿಡಿಯೋದಲ್ಲಿ ಚೆನ್ನಾಗಿ ಆಪ್ಟಿಮೈಸೇಷನ್ ಮಾಡಿದ್ರೆ ಸರ್ಚ್ ರ್ಯಾಂಕಿಂಗ್ಗಳು ಸಿಕ್ತರೆ ನಿಮ್ಮ ವಿಡಿಯೋ ಸಿಕ್ತಂತ, ನಿಮ್ಮ ವಿಡಿಯೋ ವೈರಲ್ ಆಗ್ತಂತ. ಅದಕ್ಕೆ ನೀವು ಚೆನ್ನಾಗಿ ಆಪ್ಟಿಮೈಸೇಷನ್ ಮಾಡಬೇಕು. ಆವಾಗ ಯೂಟ್ಯೂಬ್ ಅವರು ನಿಮ್ಮ ಒಂದು ವಿಡಿಯೋನ ಎಲ್ಲರಿಗೂ ರೆಕಮೆಂಡ್ ಮಾಡುತ್ತೆ.
ಅದಕ್ಕೆ ಮೈಂಡಲ್ಲಿ ಇಟ್ಕೊಳ್ಳಿ, ಯಾರ್ಯಾರು ಇನ್ನು ಆಪ್ಟಿಮೈಸೇಷನ್ ಮಾಡ್ತಿಲ್ಲ ಆದಷ್ಟು ಚೆನ್ನಾಗಿ ನೀವು ಆಪ್ಟಿಮೈಸೇಷನ್ ಮಾಡಿ. ಇದು ನನ್ನ ಒಂದು ಬೆಸ್ಟ್ ಸಜೆಷನ್. ಈ ತರ ತಪ್ಪು ಮಾಡ್ಕೋಬೇಡಿ, ಇಲ್ಲಾಂದ್ರೆ ನಿಮ್ಮ ಚಾನಲ್ ವ್ಯೂಸ್ ಬಿದ್ದೋಗ್ಬಿಡುತ್ತೆ. ಮತ್ತೆ ನಾಲ್ಕನೇ ತಪ್ಪು ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ನೋ ಎಂಗೇಜ್ಮೆಂಟ್ ವಿತ್ ಆಡಿಯನ್ಸ್. ಅಂದ್ರೆ ಏನು ಎಂಗೇಜ್ಮೆಂಟ್ ಇಲ್ಲ, ಏನು ಮಿಂಗಲ್ ಇಲ್ಲ ಆಡಿಯನ್ಸ್ ಜೊತೆ. ಈಗ ಸಪೋಸ್ ನೀವು ಆಡಿಯನ್ಸ್ ಜೊತೆ ಮಿಂಗಲ್ ಆದ್ರೆ ಬೆಸ್ಟ್. ಎಂತಕ್ಕಂತಂದ್ರೆ ಮಿಂಗಲ್ ಆದ್ರೆ ನಿಮ್ಗೆ ಆಡಿಯನ್ಸು ನನಗೆ ಫೇವ್ರೆಟ್ ಯೂಟ್ಯೂಬರ್ ಅಪ್ಪ, ನಾನು ಏನು ಹೇಳಿದ್ರು ಆನ್ಸರ್ ಮಾಡ್ತಾರೆ, ಇವ್ರು ಏನು ಕೇಳಿದ್ರು ನಮ್ಗೆ ಫೇವ್ರೆಟ್ ಯೂಟ್ಯೂಬರ್ ಅಂತ ಲೈಫ್ ಲಾಂಗ್ ನಿಮ್ಮ ಜೊತೆನೇ ಇರ್ತಾರೆ. ಅದಕ್ಕೆ ಹೇಳೋದು, ಮೈಂಡಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಎಂಗೇಜ್ ಆಗ್ಬೇಕು ಅಥವಾ ಮಿಂಗಲ್ ಆಗ್ಬೇಕು ನಮ್ಮ ಆಡಿಯನ್ಸ್ ಜೊತೆ. ಮಿಂಗಲ್ ಆದಾಗ ಅಥವಾ ಎಂಗೇಜ್ ಆಗದೆ ನಮ್ಮ ಆಡಿಯನ್ಸ್ ಜೊತೆ ನಮ್ಮ ಆಡಿಯನ್ಸೇ ನಮ್ಮನ್ನ ಇಷ್ಟಪಡುತ್ತೆ. ಅದಕ್ಕೆ ಮೈಂಡಲ್ಲಿ ಇಟ್ಕೊಳ್ಳಿ, ಲೈಫ್ ಲಾಂಗ್ ನಿಮ್ಮ ಜೊತೆ ಇರ್ತಾರೆ. ಆಡಿಯನ್ಸ್ ಬಗ್ಗೆ ಕೇರೇ ಮಾಡಿಲ್ಲ ಅಂತ ಅಂದರೆ ನಿಮ್ಗೆ ಬ್ಯಾಡ್ ಲಕ್. ಅದಕ್ಕೆ ಹೇಳ್ತಾ ಇರೋದು, ಆಡಿಯನ್ಸ್ ಕೇರ್ ಮಾಡಿಲ್ಲ ಅಂತಂದ್ರೆ ಆಡಿಯನ್ಸ್ ನಿಮ್ಮ ಬಗ್ಗೆ ಕೇರ್ ಮಾಡಿಲ್ಲ. ಆಡಿಯನ್ಸ್ ಎಷ್ಟು ಕೇರ್ ಮಾಡ್ತಾರೆ ಅಷ್ಟು ಆಡಿಯನ್ಸ್ ನಿಮಗೆ ಡಬಲ್ ಕೇರ್ ಮಾಡ್ತಾರೆ. ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೊಂದು, ಆಡಿಯನ್ಸ್ ಹೇಗೆ ಎಂಗೇಜ್ ಮಾಡೋದಂತಂದ್ರೆ ಸಿಂಪಲ್. ಕಮ್ಯುನಿಟಿ ಫೀಚರ್ಸ್ ಐತಲ್ಲ, ಇದು ತುಂಬಾ ಇಂಪಾರ್ಟೆಂಟ್. 90% ಇದೆ, ತುಂಬಾ ಜನ ಯೂಸ್ ಮಾಡೋದು. ಪೋಲು, ಕ್ವಿಝಸ್, ಆಮೇಲೆ ಕಮ್ಯುನಿಟಿ ಪೋಸ್ಟ್ ನಲ್ಲಿ ಕೇಳೋದು ಯಾವ ತರ ವಿಡಿಯೋ ಬೇಕಂತ, ಆಮೇಲೆ ಕಮೆಂಟ್ಗೆ ಆನ್ಸರ್ ಮಾಡಿ, ಕಮೆಂಟ್ಗೆ ಲೈಕ್ ಕೊಡೋದು, ಕಮೆಂಟ್ಗೆ ಹಾರ್ಟ್ ಕೊಡೋದು, ಕಮೆಂಟ್ಗೆ ರಿಪ್ಲೈ ಕೊಡೋದು. ಈ ರೀತಿ ಎಲ್ಲ ಮಾಡಿದ್ರೆ ನಿಮ್ಮ ಆಡಿಯನ್ಸ್ ಚೆನ್ನಾಗಿ ಎಂಗೇಜ್ ಆಗ್ತಾರೆ. ಮೈಂಡಲ್ಲಿ ಇಟ್ಕೊಳ್ಳಿ, ನೀವು ಚೆನ್ನಾಗಿ ಎಷ್ಟು ಎಂಗೇಜ್ ಮಾಡ್ತೀರಾ ಆಡಿಯನ್ಸು ಅಷ್ಟು ನಿಮ್ಮ ಆಡಿಯನ್ಸ್ ನಿಮ್ಮನ್ನ ಇಷ್ಟಪಡ್ತಾರೆ. ಇದು ಮಾತ್ರ ಮೈಂಡಲ್ಲಿ ಇಟ್ಕೊಂಬೇಕು. ಇನ್ನೊಂದು ಲೈವ್ ಇದೆಯಲ್ಲ, ಲೈವ್ ಮಾಡಿದ್ರೆ ನಿಮ್ಮ ಆಡಿಯನ್ಸ್ ಜೊತೆ ಮಾತಾಡಿದ್ರೆ ಇನ್ನೂ ಸೂಪರ್ ಅಂತ ಹೇಳ್ಬೋದು. ಮೈಂಡಲ್ಲಿ ಇಟ್ಕೊಳ್ಳಿ, ಇಷ್ಟು ಪಾಯಿಂಟ್ಸ್ ಇಂದ ನೀವು ಎಂಗೇಜ್ ಮಾಡ್ಬೋದು ನಿಮ್ಮೊಂದು ಆಡಿಯನ್ಸ್ ಜೊತೆ. ಮತ್ತೆ ಕೊನೆಯದಾಗಿ ಐದನೆಯ ತಪ್ಪು ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಸ್ಟಿಕಿಂಗ್ ಟು ಒನ್ ನೀಶ್ ಆರ್ ಟಾಪಿಕ್. ಈಗ ಮುಂಚೆ ನಾನು ಹೇಳಿದ್ದೆ ಅದೇನಂತಂದ್ರೆ ಒಂದೇ ಟಾಪಿಕ್ ಮೇಲೆ ಚಾಯ್ಸ್ ಮಾಡ್ಕೊಂಡು ನೀವು ಕಂಟೆಂಟ್ ಮಾಡ್ಬೇಕಂತ, ನಿಜ. ಆದ್ರೆ ಒಂದೇನಂತಂದ್ರೆ ತುಂಬಾ ಜನ ಡೀಪ್ ಆಗಿ ಹೋಗ್ಬಿಡ್ತಾರೆ ಟಾಪಿಕ್ ಬಗ್ಗೆ ಸ್ಟೈಲೇ ಚೇಂಜ್ ಮಾಡಲ್ಲ, ಎಡಿಟಿಂಗ್ ಸ್ಟೈಲೇ ಚೇಂಜ್ ಮಾಡಲ್ಲ, ಓಲ್ಡ್ ಸ್ಟೈಲೇ. ಹೌದು, ಈ ತರ ಇಕ್ತಾರೆ ನಿಮ್ ವಿಡಿಯೋ ವ್ಯೂಸ್ ಐತಲ್ಲ 200% ಬಿದ್ದೋಗ್ಬಿಡುತ್ತೆ. ತುಂಬಾ ಜನ ಇದೇ ಮಾಡೋದು, ನಾನು ನೋಡ್ತಾ ಇರ್ತೀನಿ. ನಾನು ನೋಡಿ, ಉದಾಹರಣೆಗೋಸ್ಕರ ನಾನೇ ಫಸ್ಟ್ ವಿಡಿಯೋ ನೋಡಿ, ನನ್ನ ವಿಡಿಯೋ ಸ್ಟೈಲ್ ಇದೆ ಹೆಂಗಿದೆ, ಎಡಿಟಿಂಗ್ ಸ್ಟೈಲ್ ಹೆಂಗಿದೆ, ಥಂಬ್ನೇಲ್ ಮಾಡುವ ಸ್ಟೈಲ್ ಹೆಂಗಿದೆ ಎಲ್ಲ ಕಂಪೇರ್ ಮಾಡಿ ನೋಡಿ. ಆಮೇಲೆ ಈ ವಿಡಿಯೋ ಮಾಡ್ದಿದ್ದಲ್ಲ, ಎರಡು ವಿಡಿಯೋ ಕಂಪೇರ್ ಮಾಡಿ ನೋಡಿ, ಸ್ವಲ್ಪ ಇಂಪ್ರೂವ್ ಆಗಿದೆ, ಸ್ವಲ್ಪ ಸ್ಟೈಲ್ ಇಂಪ್ರೂವ್ ಆಗಿದೆ, ಎಡಿಟಿಂಗು ಥಂಬ್ನೇಲ್ ಇದೆಲ್ಲ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಇದರಿಂದ ನೀವು ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡಬೇಕು, ಅಥವಾ ನಿಮ್ಮ ಒಂದು ಸ್ಟೈಲ್ ಆಗಲಿ, ಎಡಿಟಿಂಗ್ ಲುಕ್ ಆಗಲಿ, ಅಥವಾ ಥಂಬ್ನೇಲ್ ಆಗಲಿ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಇಂಪ್ರೂವ್ ಆಗಬೇಕು, ಅಥವಾ ಚೆನ್ನಾಗಿ ನೀವು ಚೇಂಜ್ ಮಾಡ್ಬೇಕು. ಅದನ್ನ ಅದು ತುಂಬಾ ಅಟ್ರಾಕ್ಟಿಂಗ್ ಆಗಿ ಇರಬೇಕು. ಅವಾಗ ಎಲ್ಲರೂ ಅಷ್ಟೇ ನಿಮ್ಮ ವಿಡಿಯೋ 200% ನೋಡ್ತಾರೆ. ತುಂಬಾ ಜನ ಏನಂತ ಅಂದ್ರೆ ಒಂದೇ ಒಂದು ಥಂಬ್ನೇಲಲ್ಲಿ ಇಟ್ಬಿಟ್ಟಿರ್ತಾರೆ, ಒಂದೇ ಥಂಬ್ನೇಲ್, ಒಂದೇ ಎಡಿಟಿಂಗ್ ಸ್ಟೈಲ್, ಮತ್ತೆ ಒಂದೇ ರೀತಿ ವಿಡಿಯೋ ಸ್ಟೈಲ್. ಈ ರೀತಿ ಅವ್ರದ್ದು ಚಾನಲ್ ವೈರಲ್ ಆಗ್ತಾರೆ. ತುಂಬಾ ಜನ ನೋಡ್ತಾ ಇರ್ತೀನಿ ನಾನು, ಅವ್ರ ಚಾನಲ್ ಎಲ್ಲ ಲಕ್ಷ ಸಬ್ಸ್ಕ್ರೈಬರ್ ಇರುತ್ತೆ, ವ್ಯೂಸ್ ನೋಡ್ರೆ 1Kನೂ ಹೋಗಲ್ಲ, ಒಂದೊಂದ್ಸತಿ 100 ವ್ಯೂನೂ ಹೋಗಲ್ಲ. ಅದಕ್ಕೆ ಹೇಳ್ತಾ ಇರೋದು, ನೀವು ಹೆಂಗೆ ಸ್ಟೈಲ್ ಆಗಿ ಮಾಡ್ತಿರೋ ವಿಡಿಯೋ, ಹೆಂಗೆ ವಿಡಿಯೋ ಎಡಿಟಿಂಗ್ ಮಾಡ್ತಾರೆ, ಹೆಂಗೆ ನೀವು ಥಂಬ್ನೇಲ್ ಮಾಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ವ್ಯೂಸ್. ಮೈಂಡಲ್ಲಿ ಇಟ್ಕೊಳ್ಳಿ, ಇದು ನಿಮಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟಾಯ್ತು 5 ತಪ್ಪು. ಈ 5 ತಪ್ಪನಲ್ಲಿ ಒಂದು ತಪ್ಪಾದ್ರೂ ಮಾಡ್ರು ನಿಮ್ಮ ಚಾನಲ್ ಬಿದ್ದೋಗ್ಬಿಡುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ, ಈ 5 ತಪ್ಪನ್ನ ಮಾಡಕ್ಕೆ ಹೋಗ್ಲೇಬೇಡಿ. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಕ್ತ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಯೂಟ್ಯೂಬ್ ಇನ್ಫಾರ್ಮೇಶನ್ ಬೇಕಿದ್ರೆ, ಡೌಟ್ ಇದ್ರೆ ಹೆಲ್ಪ್ ಬೇಕಿದ್ರೆ ಕೆಲವಡೆ ನಿಮಗೋಸ್ಕರ ನಂಬರ್ ಹಾಕಿದ್ದೀನಿ. 24/7 ನಿಮಗೋಸ್ಕರ ಫ್ರೀ ಆಗಿ ಹೆಲ್ಪ್ ಲೈನ್ ಮಾಡ್ತೀನಿ. ಯಾವಾಗಾದ್ರೂ ನೀವು ನನಗೆ ವಾಟ್ಸಪ್ ಮಾಡಿ 200% ನಾನಿದ್ದರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನಮ್ಮ ತಂದೆ ಹೇಳ್ತಾರಿಲ್ಲ ಅಂತ ಅಂದ್ರೆ, ನಾನಿಲ್ಲ ಅಂತಂದ್ರೆ ಅವಾಗ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ. ಯಾರು ಹೆಲ್ಪ್ ಬೇಕಾದ್ರೂ ಡೌಟ್ ಇತ್ತು ಅಂದರೆ ಈ ನಂಬರ್ಗೆ ನಮಗೆ ವಾಟ್ಸಪ್ ಮಾಡಿ 200% ನಮಗೆ ರಿಪ್ಲೈ ಮಾಡ್ತೀನಿ. ಇಷ್ಟ ಆಯ್ತು ಈ ವಿಡಿಯೋ. ಇದರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡಿ ಅಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದ್ರೆ, ಶೇರ್ ಮಾಡಿ, ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿ ದೊಡ್ಡ ಪ್ರೋತ್ಸಾಹ ಇರ್ತದೆ. ದಯವಿಟ್ಟು ಕನ್ನಡ ಬಸ್ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜಯ ಕರ್ನಾಟಕ ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.